ಎಲ್ಲರಿಗೂ ನಮಸ್ಕಾರ. ಐಶಾ ವ್ಲಾಗ್ಸ್ ದ ವರ್ಲ್ಡ್ ಟ್ರಾವೆಲರ್. ಇವತ್ತು ನಾವು ನೋಡ್ತಾ ಇದ್ದೀವಿ ಹೊಸ ಜಾಗ. ನೀವು ಥಿಂಕ್ ಮಾಡ್ತಾ ಇರ್ಬೋದು, ಇಲ್ಲ ನಾಲ್ಕು ಗಾಡಿ ನಿಂತಿದೆ, ಹೆಂಗೆ ನಿಂತಿದೆ, ಸೂಪರ್ ವ್ಯೂ ಅಂತೇಳಿ. ಸೊ ಇದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆ ಗಾಡಿ ಅದನ್ನು ಕಾಮೆಂಟಲ್ಲಿ ಹಾಕಿ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಹೊದ್ರಿದುರ್ಗ ಫೋರ್ಟ್. ಹೊದ್ರಿದುರ್ಗ ಫೋರ್ಟ್ ಬಗ್ಗೆ ನಾನು ನಿಮಗೆ ಹೋಗ್ತಾನೆ ಹೇಳ್ತೀನಿ. ಸೊ ಇದನ್ನು ನೀವು ಪಾಸ್ ಮಾಡಿಕೊಂಡು ನೋಡ್ಬೋದು. ಇದು ವಿಸಿಟರ್ಸ್ ಟೈಮಿಂಗ್ಸ್ ಎಲ್ಲ ಇದೆ. ಈ ಜಾಗ ಆ್ಯಕ್ಚುಲಿ ಸನ್ರೈಸ್ ಇದಕ್ಕೇ ಒಂದು ಇದು ಮಾಡಿಸಿರೋ, ಅಂದರೆ ಇದು ಟ್ರೆಕ್ ಇದು ಕೂಡ. A few moments later. ಬ್ರೋ ಬೈಕ್ ಇಲ್ಲಿ ತಗೊಂಬಂದು ನಿಲ್ಸವ್ರಲ್ಲ ಬ್ರೋ. ಅದು ನಮ್ಮ ಬೈಕ್ ಡಿಫ್ರೆಂಟ್ ಇದೆ ಬ್ರೋ. ಗಜಬ್ ಬೇಜತಿ. ಇದು ದ ಲೆಜೆಂಡ್ ಸ್ಪ್ಲೆಂಡರ್. ಸೊ ಇಲ್ಲಿಂದ ನಮ್ಮದು ಹೊಸದುರ್ಗ ಏನು ಫೋರ್ಟ್ ಏನು ಟ್ರೆಕ್ ಇದೆಯಲ್ಲ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಏನೋ ನಾವು ಒಂದು ಸ್ವಲ್ಪ ಸ್ಟೆಪ್ಸ್ ನೋಡ್ತಾ ಇದ್ದೀವಿ, ಬಟ್ ಈ ಸ್ಟೆಪ್ಸ್ ಇವಾಗ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ಇವನು ಆ್ಯಕ್ಚುಲಿ ನಮ್ಮ ಫ್ರೆಂಡ್, ಅವನು ಅಂದರೆ ಬೆಸ್ಟ್ ಟೂರ್ನ ಪ್ಲ್ಯಾನ್ ಮಾಡೋ ಅಂಥ ಫ್ರೆಂಡು. ನಿಮ್ಮ ಗ್ರೂಪಲ್ಲೂ ಲೈಕ್ ನಿಮ್ಮ ಜೊತೆಗೂ ಇರ್ತಾರೆ ಅಂಥವ್ರನ್ನ ಟ್ಯಾಗ್ ಮಾಡಿ ಆ್ಯಂಡ್ ಅವರಿಗೆ ಶೇರ್ ಮಾಡಿ. ಅವ್ರನ್ನ ಯಾರಾದರೂ ಈ ಥರ ನಿಮಗೂ ಇದೇ ಥರ ಸೇಮ್ ಗೈಡ್ ಮಾಡೋರು, ಅಂದರೆ ಲೈಕ್ ಎಲ್ಲೇ ಹೋದರೂ ಅವರು ನಮಗೆ ಗೈಡ್ ಥರ ಇರ್ತಾರೆ. ಆ್ಯಂಡ್ ಈಸ್ ಮೋರ್ ದೆನ್ ಎನಿಥಿಂಗ್ ಲೈಕ್ ಬ್ರದರ್ಹುಡ್ ಅಂತ ಹೇಳ್ತೀವಿ ನಾವು. ಸೊ ಇಂದ ನಮ್ಮ ಮನೆ ಓಕೆ. ಈ ಆ್ಯಕ್ಚುಲಿ ಹೊಸದುರ್ಗ ಫೋರ್ಟ್ ಏನಂತಂದರೆ ಇದ್ರದ್ದು ಫೇಮಸ್ಸು. ಹೊಸದುರ್ಗನ ನೀವು ಕಂಪ್ಲೀಟ್ಲಿ ಕೆಳಗಿಂದ ಮೇಲೆ ಹತ್ತಬೇಕಂತಂದರೆ ನಿಮಗೆ ಕಂಪ್ಲೀಟ್ಲಿ 8 ಮೇನ್ ಡೋರ್ಸ್ ಇದೆ. 8 ದ್ವಾರ ಬಾಗಿಲೂ ನೀವು ದಾಟ್ಕೊಂಡು ಹೋಗಲೇಬೇಕು. ನಿಮಗೊಂದು ಕ್ವಶನ್ ಬರ್ಬೋದು, ಇದನ್ನು ಕಟ್ಟಿದವ್ರು ಯಾರು ಅಂತೇಳಿ. ಆಬ್ವಿಯಸ್ಲಿ ನಮ್ಮ ಹೆಮ್ಮೆಯ ಕೆಂಪೇಗೌಡರೇ ಕಟ್ಟಿರೋದು. ಇದು 16ನೇ ಶತಮಾನದಲ್ಲಿ ಕಟ್ಟಿರುವಂಥ ಕೋಟೆ ಇದು ಫೋರ್ಟ್. ನಾವೇನು ಹೇಳ್ತಾ ಇದ್ದೀವಿ, ಇದು ಆ್ಯಕ್ಚುಲಿ ಮೇಲ್ಗಡೆ ನಾವು ಒಂದು ದೇವಸ್ಥಾನಕ್ಕೋಸ್ಕರ ಕಟ್ಟಿದ್ದು ನಮ್ಮ ಕೆಂಪೇಗೌಡರು 16ನೇ ಶತಮಾನದಲ್ಲಿ. ಆಮೇಲೆ ಏನಾಯಿತು, ಟಿಪ್ಪು ಸುಲ್ತಾನು ಇದನ್ನು ಜಾಗನ ಅವರು ಒಂದು ಮಿಲಿಟರಿ ಬೇಸಾಗಿ ಕನ್ವರ್ಟ್ ಮಾಡಿಕೊಂಡ್ರು. ಸೊ ಅಥವಾ ಮಿಲಿಟ್ರಿ ಬೇಸ್ ಅಂತಲೂ ಅಂತೀವಿ ನಾವು. ಆ್ಯಂಡ್ ಆಮೇಲೆ ಲೇಟರ್ 1790s ಏನಾಯಿತು, ಬ್ರಿಟಿಷ್ ಅವರು ಬಂದು ಇದನ್ನು ಕಬ್ಜಾ ಮಾಡಿಕೊಂಡ್ರು. ಆ್ಯಕ್ಚುಲಿ ಇದನ್ನು ಕಟ್ಟಿದ್ದ ರೀಸನ್ ನೀವು ಕೇಳಿದ್ರೆ ನಿಮಗೂ ಒಂಥರ ಹೆಮ್ಮೆ ಅನಿಸುತ್ತೆ ಆ್ಯಂಡ್ ನಮಗೂ ಹೆಮ್ಮೆ ಅನಿಸುತ್ತೆ. ಬಿಕಾಸ್ ಇದನ್ನು ಕಟ್ಟಿದ ರೀಸನ್ ಬೇರೆ ಯಾವುದೂ ಅಲ್ಲ, ಇದು 3rd ಡೋರ್. ಇದನ್ನು ನೋಡ್ಕೋತಾರೆ. ಸೊ ಡೋರ್ನ ಕೌಂಟ್ ಮಾಡ್ತಾರೆ, ಹಂಗೆ ನಾನು ಸ್ಟೋರಿ ಹೇಳ್ತಾ ಇರ್ತೀನಿ. ಸೊ ಇದನ್ನು ಕಟ್ಟಿದ್ದು ರೀಸನ್ ಏನಪ್ಪ ಅಂದರೆ, ನಮ್ಮ ಬೆಂಗಳೂರನ್ನ ಏನೋ ಬೇರೆಯವ್ರ ಕಡೆಯಿಂದನೂ ಒಂದು ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ ಇದು ಕಟ್ಟಿದರು. ಇದನ್ನು ಆ್ಯಕ್ಚುಲಿ ನವದುರ್ಗ ಅನ್ನೋ ಒಂದು ಲೀಸ್ಟ್ನ ನೀವು ಕೇಳಿರ್ಬೋದು. ಸೊ ನವದುರ್ಗ ಅಂತಂದರೆ ಬೇಸಿಕಲಿ 9 ಗ್ರಹಗಳು ಅಂತ ನಾವೇನು ಹೇಳ್ತೀವಲ್ಲ, ಸೊ ಅದೇ ಥರ ಇಲ್ಲಿ ನವದುರ್ಗ ಅಂತಂದರೆ ಇಲ್ಲಿ 9 ಬೆಟ್ಟಗಳನ್ನ ಸುತ್ತಲೂ ಅಂದರೆ ಸರೌಂಡಿಂಗ್ಸನ್ನ ಹಿಡ್ಕೊಂಡು ನಮ್ಮ ಅದ್ರ ಮಧ್ಯೆ ಬೆಂಗಳೂರು ಇರೋದು. ಸೊ ಇದು ಏನಕ್ಕೆ ಅಂತಂದರೆ, ಇದು ಲೈಕ್ ಬೇರೆಯವ್ರ ಕಡೆಯಿಂದ ಲೈಕ್ ಇವಾಗ ಬ್ರಿಟಿಷ್ ಆಗಲಿ ಅಥವಾ ಎನಿಮೀಸಿಂದ ಬೆಂಗಳೂರನ್ನ ಕಾಪಾಡ್ಕೊಳೋದಕ್ಕೋಸ್ಕರ ಅವಾಗಿನ ಕಾಲದಲ್ಲಿ ಕಟ್ಟಿರುವಂಥ ಕೋಟೆ ಇದು. ಇವಾಗ ನಾವು ಹೋಗ್ತಾ ಇರೋದು ಅಲ್ಲಿಗೆ. ಅಲ್ಲಿ ಮೇಲ್ಗಡೆ ಇವಾಗ ನಾವೇನು ನೋಡ್ತಾ ಇದ್ದೀವೋ, ಸೊ ಇವಾಗ ಇದು ಹೋಗೋ ದಾರಿಲಿ ಈ ಥರ ಇದೆ. ನಾವು ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಮೆಟ್ಲು ನೋಡಿದ್ವಿ ಆ್ಯಂಡ್ ಇಲ್ಲೂ ನೋಡಿದ್ವಿ. ಸೊ ಇಲ್ಲಿಂದ ನಿಮಗೆ ವ್ಯೂ ಅಷ್ಟೊಂದು ಕಾಣಲ್ಲ, ಬಟ್ ಓಕೆ ಬಟ್ ಇದು ಸ್ವಲ್ಪ ಲೇಟ್ ಆಯಿತು. ನಾವು ಆ್ಯಕ್ಚುಲಿ ಬೆಂಗಳೂರನ್ನ ಬಿಟ್ಟಿದ್ದು 3:30 ಬೆಳಗ್ಗೆ. 3:30 ಅಲ್ಲ, ಲೈಕ್ 4:30 ಅಥವಾ ಏನೋ ಆಗಿತ್ತು ಟೈಮಿಂಗ್ಸ್, ಕರೆಕ್ಟಾಗಿ ನೆನಪಾಗ್ತಿಲ್ಲ. ಬಟ್ ನಿಮಗೆ ಮಾರ್ನಿಂಗ್ ರೈಡ್ ಅಂತ ಹೇಳಿ, ಮಾರ್ನಿಂಗ್ ರೈಡ್ ಆ್ಯಂಡ್ ಸನ್ರೈಸ್ ಪಾಯಿಂಟ್ ಅಂತ ಅಂದರೆ ಇದು ಬೆಸ್ಟ್ ಒನ್ ಡೇ ಟ್ರಿಪ್ ಟೈಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಈ ಥರ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಸಣ್ಣ ಬ್ಯಾಗ್ ಪ್ಯಾಕ್ ಹಾಕ್ಕೊಂಡಿದ್ದೀವಿ. ಸೊ ಅದರಲ್ಲಿ ವಾಟರ್ ಬಾಟ್ಲ್ ಇದೆ, ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇದೆ. ಸೊ ಯಾಕಂದರೆ ಲೈಕ್ ಈಗ ಟ್ರೆಕ್ ಅಂತ ಅಂದಮೇಲೆ ನಮಗೆ ಎನರ್ಜಿ ಡೌನ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಇದು ಮಾಡ್ಕೊಳ್ಳೇಬೇಕು. ನಾವು ಕುತ್ಕೊಳಕ್ಕಾಗಲ್ಲ, ಕುತ್ಕೊಂಡ್ಬಿಟ್ರೆ ಮತ್ತು ತಿರ್ಗಾ ಆಗೋದಿಲ್ಲ. ಸೊ ಅಷ್ಟೊಂದು ಇದಾಗುತ್ತೆ, ಸುಸ್ತಾಗುತ್ತೆ ಸಿಕ್ಕಾಪಟ್ಟೆ. ಸೊ ನೀವು ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಸಣ್ಣದು ಆಗಿ ಲೈಕ್ ಬ್ಯಾಕ್ ಪ್ಯಾಕ್ನ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ವಾಟರ್ ಬಾಟ್ಲ್ಸ್ ಇದೆ. ಸೊ ಈ ಥರ ಇದೆ. ಸೊ ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಲೈಕ್ ಬೆಟ್ಟನ ಮೇಲೆ ಒಂದು ಟೆಂಪಲ್ ಇದೆ. ಆ ಟೆಂಪಲ್ನ ನಾನು ಅಲ್ಲೇ ಹೋಗ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ನಿಮಗೆ ಅದರದ್ದು ಸ್ಪೆಷಾಲಿಟಿನೂ ಇವಾಗ ಗೊತ್ತಾಗಲ್ಲ. ಸೊ ಎಲ್ಲರೂ ಏನು ಅನ್ಕೊತಾರೆ, ಅದೇ ಫುಲ್ ಟಾಪ್ ಅಥವಾ ಹಿಲ್ ಟಾಪ್ ಅಂತೇಳಿ ಇದು ಮಾಡಿದ್ದಾರೆ. ಸೊ ಇವತ್ತು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಇವತ್ತು ಅದಕ್ಕಿಂತನೂ ನಾವು ಟಾಪ್ ಒಂದು ಸ್ವಲ್ಪ ಇದೆ, ಅಲ್ಲಿ ಹೋದರೆ ನಿಮಗೆ ಎಷ್ಟು ವ್ಯೂ ಚೆನ್ನಾಗಿದೆ ಅಂತ ಅಂದರೆ ಅದನ್ನು ನಾವು ನಿಮಗೆ ಕವರ್ ಮಾಡ್ತೀನಿ, ಬನ್ನಿ. ಸೊ ಇದು ಆ್ಯಕ್ಚುಲಿ ನಾವು 2nd ಡೋರ್ ಅಥವಾ 3rd ಡೋರ್, ಅದನ್ನು ನೀವು ನೆನ್ಪು ಮಾಡ್ಕೊಂಡಿದ್ದೀರ ಹೆಂಗೋ, ಇದು ನೋಡ್ಕೊಂಡು ನೆನ್ಪಿಡ್ಕೊಳ್ಳಿ.
ಸೆಕೆಂಡ್ ಡೋರ್ ಇದು. ಆ್ಯಂಡ್ ಇದರಲ್ಲಿ ನಾವು ಇವಾಗ ಬಂದಿರೋದು ಹುತ್ರಿದುರ್ಗ, ಸೊ 4ನೇದು. ಸೊ ಒಂದು ನಂದಿ ದುರ್ಗ ಅಥವಾ ನಂದಿ ಹಿಲ್ಸ್ ಅಂತ ಇಡೀ ನಾವು ಏನು ಹೇಳ್ತೀವಲ್ಲ, ಸೊ ಅದು ನಂದಿ ಹಿಲ್ಸಿಗೆ ನಾವು ಆಲ್ರೆಡಿ ಹೋಗಿದ್ದೀವಿ, ಬಟ್ ಅಲ್ಲಿ ವ್ಲಾಗ್ ಮಾಡಿಲ್ಲ. ಸೊ ಅದಕ್ಕೂ ಹೋಗೋಣ. ಸೊ ನಾವು ಆ್ಯಕ್ಚುಲಿ ನವದುರ್ಗದ ಮೇಲೆ ಒಂದು ನಾನು ಸೀರೀಸ್ ಮೇಂಟೈನ್ ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ಈ ವ್ಲಾಗಲ್ಲಿ ನನಗೆ ಏನು ರಿಯಾಕ್ಷನ್ ಬರುತ್ತೋ ಅದನ್ನು ನೋಡಿಕೊಂಡು ನಾನು ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನಿಮಗೇನಾದರೂ ಅಕಸ್ಮಾತ್ ನಾನು ಎಲ್ಲ ಪ್ಲೇಸಸ್ನು ಕವರ್ ಮಾಡಬೇಕು, ನಿಮಗೂ ಒಂಥರ ಒನ್ ಡೇ ಟ್ರಿಪ್ ಥರ ಇನ್ಫಾರ್ಮೇಷನ್ ಅಥವಾ ಏನಾದರೂ ಒಂದು ಐಡಿಯಾ ಬೇಕು ಅಂತ ಅಂದರೆ ಕಾಮೆಂಟಲ್ಲಿ ಹೇಳಿ, ನಾನು ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಫ್ ದಿ ವೇ ನಾವು ಹತ್ತಿದ ಮೇಲೆ ಒಂದು ವ್ಯೂ ಕಾಣೋದು ನಮಗಿದು. ಸೊ ಇಲ್ಲಿಂದ ಮೇಲೆ ಇನ್ನೂ ಹೋಗಬೇಕು. ಇಂಥ ಲೈಕ್ ನಿಮ್ಮ ಫ್ರೆಂಡ್ ಯಾವಾಗಲೂ ನಿಮ್ಮ ಗ್ರೂಪಲ್ಲಿ ಒಬ್ಬ ಇದ್ದೇ ಇರ್ತಾನೆ. ಸೊ ಅವ್ನಿಗೆ ಎನರ್ಜಿ ಎಲ್ಲಿಂದ ಇರುತ್ತೋ ಗೊತ್ತಾಗಲ್ಲ, ಬಟ್ ಅವ್ನು ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ. ಸೊ ಇವಾಗ ಏನು ನೋಡ್ತಾ ಇದ್ದೀವಿ, ಇದು ಹಾಫ್ ವೇ ಬಂದಿದ್ದೀವಿ, ಹಾಫ್ ವೇ ಮೇಲೆ ಹೋಗಬೇಕು. ಸೊ ಬನ್ನಿ ಹೋಗಿ ನೋಡೋಣ. ಫೈನಲಿ ಮೇಲೆ ಬಂದಾಯಿತು. ಸೊ ಇವಾಗ ನೀವೇನು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ವಾಲ್ ಸೈಡ್, ಅದು ಆ್ಯಕ್ಚುಲಿ ಇನ್ನೊಂದು ಟಾಪಿಗೆ ಹೋಗುವಂಥ ಇದು ವೇ ಅದು. ಸೊ ನಾವು ಅದನ್ನು ಆಮೇಲೆ ಕವರ್ ಮಾಡ್ತೀನಿ. ಫಸ್ಟ್ ಇವಾಗ ನಾವು ಬಂದಿರೋ ಟೆಂಪಲ್ನ ನೀವು ಕವರ್ ಮಾಡಬೇಕಾಗಿದೆ. ಶಂಕರಲಿಂಗೇಶ್ವರ ಟೆಂಪಲ್ ಇದೆ, ಸೊ ಅಲ್ಲಿಗೆ ಹೋಗೋಣ ಇವಾಗ. ಆಮೇಲೆ ವ್ಯೂ ಪಾಯಿಂಟ್ ನಿಮಗೆ ತೋರಿಸ್ತೀವಿ. ಸೊ 2 ವ್ಯೂ ಪಾಯಿಂಟ್ ಇದೆ, ಒಂದು ಇದು ಲೆಫ್ಟ್ ಸೈಡಲ್ಲಿರೋದು, ಇನ್ನೊಂದು ಈ ಕಡೆ ರೈಟ್ ಸೈಡಲ್ಲಿ ಇರೋದು. ಸೊ ಎರಡೂ ಕವರ್ ಮಾಡೋದ ಈ ವ್ಲಾಗಲ್ಲಿ. ಆ್ಯಂಡ್ ಇದು ಆ್ಯಕ್ಚುಲಿ ಏನು ಅಂತೇಳಿ ಲೈಕ್ ಏನೋ ಬರ್ನ್ ಆಗಿದೆ, ಯಾರೋ ಸುಟ್ಟಿದ್ದಾರೆ ಅಂತ ಇದನ್ನು ಎಲ್ಲ ಫುಲ್ಲು ಅದನ್ನು ನೋಡ್ತಾ ಇರ್ಬೋದು ನೀವು ಈ ಕಡೆ. ಸೊ ಇಲ್ಲಿ ಬನ್ನಿ, ಈ ವೇದಲ್ಲಿ ನಾವು ಹಿಂಗೆ ಮೇಲೆ ಹೋದರೆ ಲೈಕ್ ಆ ಕಡೆ ಶಂಕರಲಿಂಗೇಶ್ವರ ಟೆಂಪಲ್ಗೆ ಹೋಗ್ತೀವಿ. ಆ್ಯಂಡ್ ಒಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ನಂದಿ ಇದೆ. ಬಟ್ ನಂದಿ ಆ್ಯಕ್ಚುಲಿ ನಾವು ಎಲ್ಲಿ ನೋಡ್ತೀವಿ, ಈಶ್ವರ ಮುಂದೆನೇ ಇರುತ್ತೆ. ಸೊ ಇಲ್ಲಿ ಮೇ ಬಿ ಗೊತ್ತಿಲ್ಲ, ಬ್ರಿಟಿಷವ್ರು ಏನಾದರೂ ಹಾಳು ಮಾಡಿದವರು ಏನೋ ಇರ್ಬೋದು, ಮೇ ಬಿ ನನ್ನ ಅನಿಸಿಕೆ. ಯಾಕಂದರೆ ನಂದಿ ಇದೆ ಅಂತ ಅಂದರೆ ಅದ್ರ ಮುಂದ್ಗಡೆ ಈಶ್ವರನು ಇದ್ದೇ ಇರುತ್ತಲ್ವ, ಈಶ್ವರನ ಮುಂದೆನೇ ನಂದಿ ಇರುತ್ತೆ. ಸೊ ಇಲ್ಲಿ ನಂದಿ ಇದೆ, ಬಟ್ ಈಶ್ವರ ಇಲ್ಲ, ಈಶ್ವರ ಮೇಲೆ ಇದೆ. ಸೊ ಅದೂ ಪಾಸಿಬಿಲಿಟಿ ಇರ್ಬೋದು, ಬಟ್ ಅಲ್ಲೂ ಇರ್ಬೋದು, ನೋಡೋಣ ಬನ್ನಿ. ಸೊ ಈ ಥರ ಮೆಲ್ಲಕ್ಕೆ ಹೋಗಬೇಕು. ಸೊ ಇಲ್ಲಿ ಜಾಗ ಕಮ್ಮಿ ಇದೆ, ನಿಮ್ಗೇನಂತಂದರೆ ಒಂದು ಸ್ವಲ್ಪ ಹುಷಾರಾಗಿ ಹೋಗಿ, ಕೇರ್ಫುಲ್ಲಾಗಿ ಮೇಲತ್ತಿ. ಸೊ ಇಲ್ಲಿ ನೀವೇನು ಫ್ರಂಟಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ದೇವಸ್ಥಾನ ಅಲ್ಲ, ಇದು ಮನೆ. ಆವಾಗಿನ ಕಾಲದಲ್ಲಿ 16th ಸೆಂಚುರಿಯಲ್ಲಿ ಏನಿತ್ತಲ್ಲ, ಇದು ಮನೆ. ಇದು ನೋಡ್ಬೋದು ನೀವು, ಇಲ್ಲಿ ಸಣ್ಣದಾಗಿ ಎಷ್ಟು ಕಟ್ಟಿಕೊಂಡಿದೆ, ನೀಟಾಗಿದೆ ಅಂತ ಜಾಗ. ಬಟ್ ನೀವು ಅದ್ರ ಪಕ್ಕ ಇರೋದು ಶಂಕರಲಿಂಗೇಶ್ವರ ಟೆಂಪಲ್. ಸೊ ಇಲ್ಲಿ ವ್ಯೂ ನೋಡಿ ಫಸ್ಟು ಹೇಗಿದೆ ಅಂತ. ವ್ಯೂ ಚೆನ್ನಾಗಿದೆ, ಸಖತ್ತಾಗಿದೆ. ಆ್ಯಂಡ್ ಇದೇ ನಾನು ಹೇಳಿದ್ದು ಲೈಕ್ ಇದು ಡೈಲಿ ವೇಸ್ಗೆ, ಡೈಲಿ ಇದಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ನೀರು ಅಂತೇಳಿ ಏನು ಸ್ಟಾಕ್ ಮಾಡ್ಕೊಂಡಿದ್ರು, ಅದೊಂದು ಲೈಕ್ ಪಾಂಡ್ ಟೈಪ್ ಸಣ್ಣದು ಒಂದು ನೀರು ಸ್ಟಾಕೇಜ್, ವಾಟರ್ ಸ್ಟಾಕೇಜ್ ಇದು. ಸೊ ಎಲ್ಲೇ ಹೋದರೂ ನಮ್ಮ ಕರ್ನಾಟಕದ ಫ್ಲ್ಯಾಗ್ ಇರಲೇಬೇಕು. ಸೊ ಇದು ಆ್ಯಕ್ಚುಲಿ ಬಿಲ್ಡಿಂಗ್ ಏನಂತೇಳಿ ಲೈಕ್ ಫುಲ್ ಡೆಸ್ಟ್ರಾಯ್ ಆಗಿದೆ. ಮೇ ಬಿ ಇದೂ ಮನೆ ಇರ್ಬೋದು, ಏನೋ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ವ್ಯೂ ಯಾವ ಥರ ಕಾಣ್ತಾ ಇದೆ ಅಂಥೇಳಿ. ಸೊ ಇಲ್ಲಿ ಇದೇ ಶ್ರೀ ಶಂಕರಲಿಂಗೇಶ್ವರ ಟೆಂಪಲ್. ಓಂ ನಮಃ ಶಿವಾಯ. ಸೊ ಇದು ಶಂಕರಲಿಂಗೇಶ್ವರ ಟೆಂಪಲ್. ಸೊ ಈ ಕಡೆ ನೋಡಿ, ನೀವು ನೋಡಿದ್ರೆ ಅಂದರೆ ಪೂರ ವ್ಯೂ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೀವು ಆರಾಮಾಗಿ ಕೂತ್ಕೋಬೋದು. ಆ್ಯಂಡ್ ಸನ್ರೈಸ್ ಕೂಡ ಸಖತ್ತಾಗಿ ಬರುತ್ತೆ. ಸೊ ಕ್ಯಾಮ್ರಾದಲ್ಲಿ ನಾನು ಎಲ್ಲದನ್ನು ಜಸ್ಟಿಫಿಕೇಶನ್ ಕೊಡೋದಕ್ಕಾಗಲ್ಲ, ಬಿಕಾಸ್ ಕ್ಯಾಮ್ರಾ ನಿಮಗೆ ಆ ವ್ಯೂನ ಕೊಡೋದಕ್ಕೆ ಸಾಧ್ಯ ಇಲ್ಲ. मैंने क्या देखने में नहीं बता पाऊंगा. क्या देख लिया? ये जगह कौन सी है ये जगह? ये कैमरा जस्टिफाई नहीं कर पाते. देखो सच बताऊं तो सही बात है. आपको यहाँ होना चाहिए उसके लिए. ಈ ಸಾಧ್ಯ ಇಲ್ಲ. ಬಟ್ ಅಂದರೆ ಏನಂದರೆ ನೀವು ಚೆನ್ನಾಗಿ ಇಲ್ಲಿ ಬಂದು ನೀವು ನೋಡಿದ್ರೆ ಒಂದು ಸೂಪರಾಗಿ ನೀವು ಫೀಲ್ ಮಾಡ್ಬೋದು. ಆ್ಯಂಡ್ ನಾವು ಏನೇ ಹೇಳಿದ್ರು ನಿಮಗದು ಫೀಲ್ ಆಗಲ್ಲ, ಬಿಕಾಸ್ ಇಲ್ಲಿ ಇನ್ನೂ ನೋಡ್ತಾ ಇರ್ಬೋದು ಗಾಳಿ ಎಷ್ಟು ಜೋರಾಗಿ ಬರ್ತಾಯಿದೆ ಅಂತೇಳಿ. ಸೊ ಆ್ಯಂಡ್ ಇಲ್ಲಿ ಫ್ರೆಶ್ ಏರ್, ಅರ್ಲಿ ಮಾರ್ನಿಂಗ್, ಇದು ಸಖತ್ತಾಗಿರುತ್ತೆ. ಸಖತ್ತಾಗಿ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ವ್ಯೂ ಯಾವ ಥರ ಕಾಣುತ್ತೆ ಅಂತ. ನೀವು ಜಸ್ಟ್ ಈ ವ್ಯೂನ ಫೀಲ್ ಮಾಡಿ ಸಾಕು. ಹೇಗಿದೆ ವ್ಯೂ? ಚೆನ್ನಾಗಿದೆ ಅಲ್ಲ?
ಬನ್ನಿ ಇಲ್ಲಿ ಬಂದು ನೋಡಿ, ಇನ್ನೂ ಚೆನ್ನಾಗಿರುತ್ತೆ ಸಖತ್ತಾಗೆ. ಸೊ ಬನ್ನಿ ಇವಾಗ ಸೆಕೆಂಡ್ ವ್ಯೂ ಪಾಯಿಂಟ್ಗೆ ನಾನು ಹೇಳ್ದೆನೋ, ಸೊ ಅಲ್ಲಿಗೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ चीटिंग करता है तू, चीटिंग 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 करता है. ಅದು ಬಿಡಿ, ಈ ಜನ ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಸೊ ಸೇಫರ್. ಬಟ್ ನಾನೇನು ಪ್ರಿಫರ್ ಮಾಡ್ತೀನಿ ಅಂತಂದರೆ ತೀರಾ ಟಾಪಿಗೆ ಹೋಗ್ಬೇಡಿ. ಆ್ಯಂಡ್ ಬಿ ಕೇರ್ಫುಲ್, ವೆರಿ ಕೇರ್ಫುಲ್ಲಾಗಿರ್ಬೇಕು ಇಲ್ಲಿ. ನೀವು ಸ್ವಲ್ಪ ಮಿಸ್ ಆದ್ರೂ ಇದಾಗುತ್ತೆ. ಸೊ ಆ್ಯಕ್ಚುಲಿ ಇವತ್ತಿನ ಟ್ರಿಪ್ನ ಆರ್ಗನೈಸ್ ಮಾಡಿದ್ದು ನಮ್ಮ ಸ್ಮೈಲ್ ಡೆಲಿವರ್ ಅವರಿಗೆ ಮೆಸೇಜ್. ಸೊ ಅದನ್ನು ನೋಡಿ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಒಂದು ಲೈಕ್ ಅವನು ಒಳ್ಳೆ ಬೆಸ್ಟ್, ನಿಮಗೆ ಇವನೇ ಬೆಸ್ಟ್ ಆ್ಯಂಡ್ ಫ್ರೆಂಡ್ಲಿ ಬಜೆಟಲ್ಲಿ ಟ್ರಿಪ್ನ ಆರ್ಗನೈಸ್ ಮಾಡಿಕೊಡ್ತಾನೆ. ಸೊ ಅವನಿಗೆ DM ಮಾಡಿ. ಪ್ಲೇಸಸ್ ಬಗ್ಗೆ ಐಡಿಯಾ ಇದೆ ಸಖತ್ತಾಗಿ. ನೀವು ಏನಾದರೂ ವೀಕೆಂಡ್ಸಲ್ಲಿ ಏನಾದರೂ ಪ್ಲೇಸಸ್ ನೀವು ಇವನ ಕಡೆಯಿಂದ ಸಜೆಷನ್ ತೊಗೊತೀರಾ ಅಂತ ಅಂದರೆ ನೀವು ಯು ಕ್ಯಾನ್ ತೊಗೋಬೋದು ಆರಾಮಾಗೆ. ಒಳ್ಳೆ ಪ್ಲೇಸಸ್ಸೇ ಸೆಲೆಕ್ಟ್ ಮಾಡ್ತಾನೆ ನಿಮ್ಮ ಇದಕ್ಕೆ. ಆ್ಯಂಡ್ ನಿಮಗೆ ಇವಾಗ ಇಲ್ಲಿ ಲಾಸ್ಟ್ ವ್ಯೂ ಪಾಯಿಂಟ್ ಇದೆ. ಸೊ ಈ ವ್ಯೂ ಪಾಯಿಂಟಲ್ಲಿ ನಾನು ಇದನ್ನು ತೋರಿಸ್ಬಿಟ್ಟು ನಿಮಗೆ ಇಲ್ಲಿ ಈ ವ್ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸಿಗೋಣ. साथ आज की मजदूरी यहीं खत्म करते हैं। अगर तुम्हें वीडियो पसंद आई तो लाइक मारो यार। मुझे नहीं पता, मुझे 2 मिलियन लाइक्स चाहिए, कैसे ना कैसे करके मुझे चाहिए। इतना झिला मैं कभी नहीं होऊंगा अपनी पूरी जिंदगी में जितना इसमें झिलाऊं, मुझे चाहिए ही चाहिए। तो लाइक मारो, और अगर तुम लोग नए हो तो सब्सक्राइब करो। वो जो लाल वाला बटन है उस पर फूट फेंक के मारो या फिर मोमबत्ती, मुझे नहीं पता, बस क्लिक हो जाना चाहिए। अब मैं भी जा रहा हूं, मुझे पैसों के पीछे भागना है। बाय।